ನಮಸ್ಕಾರ ಸ್ನೇಹಿತರಿಗೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾವನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸಿನಿಮಾದ ಹೆಸರು ಬ್ಲಾಸ್ಟ್ ಅಂತ. ಈ ಒಂದು ಮೂವಿ ತಮಿಳು ಭಾಷೆಯಿಂದ ರಿಲೀಸ್ ಆಗಿರುವ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಈ ಸಿನಿಮಾ ಕತೆ ಹೇಗಿದೆ, ಕಥೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂದರೆ ಅರ್ಜುನ್, ಅಭಿರಾಮಿ, ಪ್ರೀತಿ ಮುಕುಂದನ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಒಂದು ಫ್ಯಾಮಿಲಿ ಸ್ಟೋರಿ ಇದ್ದರೂ ಕೂಡ ಫೈಟ್ ಸೀನ್ಸ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಕೊರಿಯೋಗ್ರಾಫಿ ಆಗಿವೆ. ಆದರೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಟ್ವಿಸ್ಟ್ ಇಡೀ ಸಿನಿಮಾ ಕಥೆನೇ ಬದಲಾಯಿಸಿ ಬಿಡುತ್ತದೆ. ಅಷ್ಟಕ್ಕೂ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಅರ್ಜುನ್ ಅವರ ಪಾತ್ರ ಹೇಗಿದೆ ಮತ್ತು ಅಭಿರಾಮಿ ಪ್ರೀತಿ ಮುಕುಂದನ್ ಅವರ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಹೇಗೆ ಕಾಣುತ್ತದೆ ಅನ್ನೋದನ್ನು ಇವತ್ತಿನೊಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಹಾಗೂ ಬ್ರೇಕ್ ಡೌನ್ ಜೊತೆಗೆ ಅನಾಲಿಸಿಸ್ ಮಾಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ರಿವ್ಯೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಮಿಸ್ ಮಾಡಬೇಡಿ ಸ್ನೇಹಿತರೆ. ಹಾಗೆ ಈ ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಸಿನಿಮಾ ಕತೆ ಏನಂದರೆ, ಒಂದು ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತದೆ. ಅವರ ಉದ್ಯೋಗ ಅಂದರೆ, ಅವರ ಜಾಬ್ ಅಂದರೆ ಆ್ಯಕ್ಚುಲಿ ಅವರು ಮೆರಿಟಲ್ ಆರ್ಟಿಸ್ಟ್ ಆಗಿರ್ತಾರೆ. ಅಂದರೆ ಮೆರಿಟಲ್ ಆರ್ಟಿಸ್ಟ್ ಅಂದರೆ ಬಟ್ಟೆಗಳ ಮೇಲೆ ಡಿಸೈನಿಂಗ್ ಆಗ್ಬೋದು, ಹೊಲಿಗೆ ಯಂತ್ರಗಳ ಮುಖಾಂತರ ಬಟ್ಟೆ ಮೇಲೆ ಒಂದಿಷ್ಟು ಹೊಸ ಡಿಸೈನ್ ಮಾಡುವುದೇ ಇವರ ಮುಖ್ಯ ಅಂದರೆ ಕೆಲಸವಾಗಿರುತ್ತದೆ. ಆದರೆ ಅವ್ರ ಪಾಲಿಗೆ ಅವರು ತನ್ನಷ್ಟಕ್ಕೆ ತಾವು ತಮ್ಮ ಕೆಲಸ ಆಯಿತು, ತನ್ನ ಮನೆ ಆಯಿತು, ಸುಮ್ಮನೆ ಇರುತ್ತಾರೆ. ಆದರೆ ಒಂದು ದಿನ ಒಂದು ಡೇಂಜರಸ್ ಗ್ಯಾಂಗ್ ಜೊತೆಗೆ ಅವರ ಒಂದು ಕ್ಲಾಶ್ ಆಗುತ್ತದೆ. ಆ ಒಂದು ಕ್ಲಾಶ್ ಆದ ಮೇಲೆ ಅವರ ಎಂಟೈರ್ ಫ್ಯಾಮಿಲಿ ಲೈಫೇ ಬದಲಾಗುತ್ತದೆ. ಅದು ಹೇಗೆ ಬದಲಾಗುತ್ತದೆ, ಆ ಒಂದು ಫ್ಯಾಮಿಲಿಗೆ ಎದುರಾಗುವಂತಹ ಒಂದು ಟ್ವಿಸ್ಟ್, ತೊಂದರೆಗಳು ಹೇಗೆಲ್ಲ ಸರ್ವೈವ್ ಆಗುತ್ತೆ ಅನ್ನೋದು ಸಿನಿಮಾದ ಮುಖ್ಯ ಕಥೆಯಾಗಿದೆ. ಸಿನಿಮಾದಲ್ಲಿ ಬಳಸಿದ ಕಥೆ ಆಗ್ಬೋದು, ಸ್ಕ್ರೀನ್ ಪ್ಲೇ, ಆ ಒಂದು ಗ್ರಾಫ್ ಎಲಿಮೆಂಟ್ಸ್ ಸಖತ್ತಾಗಿನೇ ವರ್ಕ್ ಆಗಿದೆ. ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬರ ಪಾತ್ರ ನಿಜಕ್ಕೂ ಅದ್ಭುತವಾಗಿಯೇ ವರ್ಕ್ ಆಗಿದೆ. ಅರ್ಜುನ್ ಅವರ ಫೈಟ್ ಸೀಕ್ವೆನ್ಸ್ ಆಗ್ಬೋದು, ಆ ಒಂದು ಫೈಟ್ ಸೀನ್ಸ್ ಬಂದಾಗ ಯೂಸ್ ಮಾಡಿದ ಸೆಟಪ್ ಆಗ್ಬೋದು, ಕ್ಯಾಮ್ರಾ ವರ್ಕ್, ಸ್ಕ್ರೀನ್ ಪ್ಲೇ, ಕೊರಿಯೋಗ್ರಾಫಿ ಎಲ್ಲವೂ ಕೂಡ ನಾನ್ ಸ್ಟಾಪ್ ಆಗಿ ಸೂಪರ್ ಬ್ಲಾಕ್ ಬಸ್ಟರ್ ಕೂಡ ಆಗಿವೆ ಸ್ನೇಹಿತರೆ. ಹಾಗೆ ಸಿನಿಮಾದ ಕತೆ ಆದ ಮೇಲಕ್ಕೆ ಸಿನಿಮಾದಲ್ಲಿ ಕಾಣುವಂಥ ಸ್ಕ್ರೀನ್ ಪ್ಲೇ, ಟೆಕ್ನಿಕಲ್ ಇನ್ಫಾರ್ಮೇಷನ್ ಬಗ್ಗೆ ಮಾತನಾಡಿದರೆ, ಈ ಒಂದು ಸಿನಿಮಾ ಮೊದಲನೇದಾಗಿ ಬ್ಲಾಸ್ಟ್ ಸಿನಿಮಾ ಮೇ 28ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗಿದೆ. ಪ್ರೆಸೆಂಟ್ ಆಫ್ ಡೇ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ನಿಮಗೆ ಒಂದು ಮಾಸ್ ಆ್ಯಕ್ಷನ್ ಸಿನಿಮಾ ಬೇಕಂದ್ರೆ ನೀವು ಈ ಒಂದು ಸಿನಿಮಾ ಬೆಸ್ಟ್ ಆಗಿ ನೋಡಬಹುದು. ಈ ಸಿನಿಮಾ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿಲ್ಲ, ಆದರೆ OTTಗೆ ಬರುವಂತಹ ಸಮಯದಲ್ಲಿ ಈ ಸಿನಿಮಾ ಕನ್ನಡ ಭಾಷೆಗೆ ಡಬ್ಬಿಂಗ್ ಆದರೂ ಆಗಬಹುದು. ಹಾಗೆ ಇವಾಗ ಸಿನಿಮಾದ ಕತೆ ಕಡೆ ನಾವು ಬಂದರೆ, ಕತೆ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಗಿದೆ. ಫಸ್ಟ್ ಹಾಫ್ನಲ್ಲಿ ಬರುವಂಥ ಸ್ವಲ್ಪ ಫೈಟ್ ಸೀನ್ಸ್ ಕೂಡ ಪವರ್ಫುಲ್ ಆಗಿನಿದೆ. ಹೀರೋ ಪರ್ಫಾರ್ಮೆನ್ಸ್ ಆಗ್ಬೋದು, ಅಲ್ಲಿ ಬರುವಂಥ ಪ್ರತಿ ಒಂದೊಂದು ಪಾತ್ರಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿನೇ ವರ್ಕ್ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಆ ಒಂದು BGM ಸಖತ್ ಹೈಪ್ ಕೊಡುತ್ತೆ ಸಿನಿಮಾಗೆ. ಆದರೆ ಎಷ್ಟೋ ಜನ ಈ ಸಿನಿಮಾ ನೋಡಿದ ಮೇಲೆ ಹೇಳಿದ ಒಂದೇ ಮಾತು, ಪ್ಯೂರ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಅಂತ. ಏಕೆಂದರೆ ಈ ಸಿನಿಮಾಗೆ ಹೈಪ್ ಆಗೋದು, ಆ ಒಂದು ಕತೆ ಆ್ಯಕ್ಷನ್ ಇಷ್ಟಪಡೋರಿಗೆ ಈ ಸಿನಿಮಾ ಒಂದು ಹಬ್ಬದ ಊಟದ ರೀತಿನೇ ಕೊಟ್ಟಿದೆ ಸಿನಿಮಾದ ಟೀಮ್ ಸ್ನೇಹಿತರೆ. ಹೌದು, ಅರ್ಜುನ್, ಅಭಿರಾಮಿ, ಪ್ರೀತಿ ಮುಕುಂದನ್ ಅವರ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಮೇಲೆ ಬೆಂಕಿನೇ ಹಚ್ಚುತ್ತದೆ. ಸೊ ಇದು ಆಗಿತ್ತು ಈ ಒಂದು ಸಿನಿಮಾದ ಸಣ್ಣದಾಗಿ ಒಂದು ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಹಾಗೂ ನಾವು ಮಾಡುವಂಥ ವಿಡಿಯೋಗಳು ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥಿಯೇಟರ್ಗಳಲ್ಲಿ ಈ ಸಿನಿಮಾ ಪ್ರೆಸೆಂಟ್ ರನ್ ಆಗ್ತದೆ, ನೋಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಹೊಸದಾಗಿ ಹೊಸ ಕಂಟೆಂಟ್
ದೊಂದಿಗೆ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.